ಮಗ ಮೀನಾಕ್ಷಿ ಮೇ ವಾ ಏನ ಕೂಗಾಡಿ ಏನು ಏನವ ಯಾಕೆ ಕೂಗಾಡಿಯವ ಅಯ್ಯೋ ಅದ್ನೇ ಹೊಟ್ಟೆ ಎಸ್ತಿ ಸುಸ್ತಾಯ್ತಾ ಕೂತದೆ ಕಣವ ಒಂಚೂರು ಊಟ ಕೊಡ್ನೇರಿ ಏನು ನಾಷ್ಟ ಮಾಡಿದೀಯ ಹೋಗ ಬಾಬಾ ಯಾವ ನಾಷ್ಟ ಮಾಡಿದನು ಹೋಗು ಮನೇನು ಸಾಮಾನಿಲ್ಲ ಏನು ಅಡುಗೆ ಮಾಡನೆ ಅಲ್ಲ ಕಣ್ಣಿ ನೆನತಾನೆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಕೊಟ್ಟಿನಿ ಇನ್ನೆಂತ ಕೊಡ್ಬೇಕಾಗಿತ್ತು ನಿಮಗೆ ತರಕಾರಿ ಮೆಣಸಿಕಾಯಿ ಏನು ಬೇಡ ಅಲ್ವಾ ಹಂಗೆ ಆಗೋಯ್ತದೆ ನಿಮಗೆ ಬರೀ ಈರುಳ್ಳಿ ಬೆಳ್ಳುಳ್ಳಿ ಗೆಜ್ಬಿಟ್ಟು ನೀರುಳ್ಳಿ ಕಾಕನ ಎಣ್ಣೆ ಅದಲ್ಲ ಮನೇಲಿ ಒಳ್ಳೆ ದಡ್ಡ ಬೇಡ ನೀನು ಎಣ್ಣೆ ಇದ್ಬಿಟ್ರೆ ಸಾಕ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಇದ್ಬಿಟ್ರೆ ಅಡುಗೆ ಆಗ್ಬಿಟ್ಟದ ಹೋಗಿ ತರಕಾರಿ ತರಗವ ಏನಾರು ವ್ಯವಸ್ಥೆ ಸಾರು ಮಾಡ್ಬಿಟ್ಟು ಅನ್ನ ಮಾಡ್ತೀನಿ ಏನು ಹಿಂಗೆ ಕೈ ಬುದ್ಧಿ ಕಲ್ತ್ಕೊಂಡಿದ್ದೇವೆ ಕಣೆ ಬ್ಯಾಂಕಲ್ಲಿ ದುಡ್ಡು ಮಡಿಕೊಂಡು ಹಿಂಗೆ ನಾಟ್ಕಾಡ್ತೀಯಲ್ಲ ನೀನು ಚಂದ ನೀನು ಹೋಗಿ ತಗೊಬರೋಕೆ ಹೋಗಿ ನೇ ಮಗ ಸುಮ್ ಕೂತ್ಕೊ ಇರೋ ಬರೋ ದುಡ್ಡೆಲ್ಲ ಅದು ಇದು ಅನ್ಕೊಂಡು ಮಾಡ್ಕೊಂಡು ತಿನ್ಕೊಬಿಟ್ರೆ ಆಮೇಲಿಂದ ಬಾಯ್ ಬಡ್ಕೊಂಡು ಕೂತ್ಕೊಂಡು ಸುಮ್ಮನೆ ನಿಂಗೆ ಏನು ಗೊತ್ತು ಕಾಸು ಕರಿಮಣಿ ಇದ್ದಾಗ ಚಿಕ್ಕ ಕೈಯ ಬಿಗಿಯಾಗಿ ಮಡಿಕೋಬೇಕು ಹಾಗೆಲ್ಲ ಮಾಡ್ಕೊಂಡಂಗೆ ಮಾಡ್ಕೊಳಕ್ಕದ ಅದೆಲ್ಲ ಬಿಗಿ ಬಂದೋಬಸ್ತಾಗ ಮಡಿಕೊಂಡಿದ್ರೆ ಈಗ ಕೋಟ್ಯಾಧಿಪತಿ ಒಳಗೋದಾಗಿತ್ತು ಸತ್ಕೆ ಅದಕ್ಕೆ ಹೊಟ್ಟೆ ಉಂದರೆ ಕುತ್ಕೊಂಡಾರ ಒಳ್ಳೆ ಸರಿಯಾಗಿ ಹೇಳ್ತಿದ್ದಿ ಹೋಗೋ ಹೋಗಿ ತರಕಾರಿಗಳ ಆಯ್ತು ಹೋಗು ಬೆಳಕಲ್ ಬೇಕು ತರಕಾರಿ ಮೆಣಸಿಕಾಯಿ ಗಿಣಸಿಕಾಯಿ ತತ್ತೀನಿ ಒಂದು ಹೆಸರು ಮಾಡಿವೆ ಸರಿ ಬಿರ್ನು ತಗೊಬರೋಕೆ ಹೋಗಿ ಹಾಂ ಕಾಳಿ ಅಜ್ಜಿ ಎಲ್ಲ ತರಕಾರಿ ಎಲ್ಲ ಕುಯ್ತಾ ಇದ್ದೀರಾ ಇರಿ ಇರಿ ನಮ್ಮ ಅಜ್ಜಿಗೆ ಹೇಳ್ತೀನಿ ಹುಷಾರಾಗಿದ್ದಾನಕ್ಕ ಮಗ ಕನಕ ಹುಷಾರಾಗವನೇ ಅಯ್ಯೋ ಹುಷಾರಾದ ಕಣವ ಹೆಂಗೋ ದೇವ್ರದಿಂದ ನನಗೆ ಬೇರೆ ಚೆನ್ನಾಕ ಕರ್ಕ ಬಂದ್ಬಿಟ್ನ ಒಂದು ಕಡೆ ಮುಗ ಬೇರೆ ಜ್ವರದ ಕಮ್ಮಿನೇ ಆಯ್ತಿಲ್ಲ ಈತಾಗ ನಿಮ್ಮ ಬ್ರಾಹ್ಮಣ ಬಾಯಿ ಬಂದಂಗೆ ಬೋಯ್ತಾ ಕೂತದೆ ಯಾಕೆ ಕರ್ಕ ಬಂದೆ ಅನ್ಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಕನಕ ನನಗಂತೂ ಅಯ್ಯಪ್ಪ ಭಗವಂತನೇ ಅಯ್ಯೋ ಎಷ್ಟಾರು ಕಂಡವ್ರ ಮಕ್ಳು ಹೇಳ್ಬೇಕ ನಮ್ಮ ಮಕ್ಳು ಅದವಕ್ಕ ಎದ್ರಿಕೆ ಅಲ್ವಕ್ಕ ಇನ್ನೇನು ಎದ್ರಕಲ್ಬೇಕ ಮತ್ತೆ ಅಯ್ಯಪ್ಪ ಶಿವ ಭಾಳ ಎದ್ರಿಕೆ ಕನಕ ಮಾತ್ರ ಏನಾರ ಎಲ್ಲಿ ಹೊಸಿ ಎದ್ರಕದ ಅಯ್ಯೋ ನೀ ಏನು ಮಗಿಗೆ ಏನು ಗಣಗಣೆ ಏನು ಬೆಂಕಿ ಮೇಲೆ ಕೈ ಮುಡ್ದಂಗೆ ಆಯ್ತಲ್ವ ಮುಟ್ಟು ಕಾಯ್ತಿದ್ದು ಬೇಮಯ್ಯಿ ಏನು ಹೊಸಿ ಬಿಸಿ ಆಗಿತ್ತ ಯಾವಾಗ ಸೋಕ್ ತೆಗ್ದೆ ಹಾಗೆ ಇಳ್ದೋಗಿದ್ದು ಕನಕ ಅಲ್ಲಿಗಂಟು ಇಳಿನಿಲ್ಲ ಸೋಕ್ ತೆಗ್ದ್ಮೇಲೆ ಇಳ್ದೋಯ್ತು ಈಗೆಲ್ಲಿ ಹೋದೋಯ್ತು ಅಯ್ಯೋ ಬೀದಿಲ ಆಡ್ತಾವೆ ಜಗ್ರಿ ಮೇಲೆ ಕುತ್ಕೊಂಡು ಆಡ್ರಪ್ಪ ಎತ್ತಾಗ ಹೋಗ್ಬೇಡ ಅಂದೆ ಆ ತೊಡಗಲ್ ಮುಂಡೆ ತಕ್ಕ ಏನಾರು ಒಂಚೂರು ಐಕ್ಳು ನಮ್ಮ ಮನೆ ಬಿಟ್ಟು ಒಂದು ಅಜ್ಜ ಆ ಕಡೆ ಹಾಕಿದ್ರು ಏನು ಹೊರ್ಚ್ಕೊತಾಳ ಕನಕ ಏನು ಬಂದಿದ್ದು ಕೇಳು ಏನು ಒಬ್ರು ಮನೆ ತಕ್ಕ ಹೋಗ್ದೊಳಂಗೆ ಆಡ್ತಾಳೆ ತಿರ್ಕೆ ಮುಂಡೆ ಹೆಂಗೆ ಏನು ಮಾಡಿ ಹೇಳು ಕೋಳಿ ಕೊಕ್ಕಗಳ ಮಕ್ಕಳನ್ನ ಹಿಡ್ಕ ಕೂತ್ಕೊಳಕ್ಕದಕ್ಕ ಹಂಗೆ ಆಡ್ತಾಳಲ್ಲಿ ಚಂದ್ಬೇಕಂಗೆ ಅಯ್ಯೋ ಅಪ್ಪ ಶಿವ ಏನು ನೆರೆವರೆಲ್ಲ ನಮಗೆ ನೆಮ್ಮದಿಲ್ಲ ಕನಕ ನಿಜವಾಗ್ಲೂ ಅವಳಂತ ಜನ ಸೇರ್ದದಾರ ನಾನು ಎಲ್ಲೂ ನೋಡಿಲ್ಲ ಕನಕ ಇಲ್ಲಿ ಗಂಟ್ಲುವೆ ಥೂ ಅಯ್ಯಪ್ಪ ಏನು ಹೊಸಿರಾಗಲೇ ಮಾಡೋದ್ಲ ಏನು ಯಾರು ಮಾಡ್ತಕ್ಕ ಹೋಗ್ದೊಳಂಗೆ ಆಡ್ತಾಳೆ ನೋಡ್ತೀನಿ ಸಿಗಾಕಳ್ಳಿ ಯಾವ್ದನಾರೆಯ ಆಗ ಹೇಳೋದು ಯಾಕೆ ಎಷ್ಟೋ ಸತಿ ನಮ್ಮ ಹೊಲದಲ್ಲಿ ಟಮಟೆನ ಕತ್ಕೊಂಡು ಹೋಗಿ ಮಾರ್ಕೊಂಡಿದ್ಲಲ್ಲ ಏನು ಯಾವ ಕಾಲದಲ್ಲೂ ಏನು ಯಾರು ಬದುಕು ಹೋಯ್ಕಿಲ್ಲ ಯಾರು ಬಾಳ್ಗೂ ಹೋಯ್ಕಿಲ್ಲ ನಂಗೆ ಹೆಂಗೆ ಹೊರ್ಕತ್ತ ಕೂತಿದ್ಲಲ್ಲ ಓಸಿ ಕೋಪತ್ತಿತ್ತಿಲ್ಲ ಪಟೇಲಪ್ಪನ ಮುಂದ್ಗಡೆ ಮಾತಾಡ್ತಾ ಇದ್ರೆ ಏನಪ್ಪ ಅಂದರೆ ಪಟೇಲಪ್ಪರು ಸುಮ್ಮನೆ ಆದರು ಸುಮ್ಮನೆ ಇರ್ಸಿದ್ರು ಅವ್ರ ಮಾತಿಗೆ ನೋಡು ನಾವು ಇಷ್ಟೆಲ್ಲ ಹೇಳಿದ್ರು ಕೇಳಕ್ಕಿಲ್ವಲ್ಲ ಅಂತಾರೆ ಅಂದ್ಬಿಟ್ಟು ಪಟೇಲಪ್ಪನ ಮಾತಿಗೆ ಬೆಲೆ ಕೊಟ್ಬಿಟ್ಟು ಸುಮ್ಮನಾಗಿವ್ನಿ ಹಂಗೂ ಉಗಿದ್ರೊಳಗೆ ಪಟಪಟ್ನ ಏನೇನೋ ಬಾಯಿ ಬಂದಂಗೆ ಬೊಗಳ್ತಿದ್ಲು ಅವಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಸಲ್ಲ ಉಯ್ಯಂಗಿಲ್ಲ ಅಂತಂದ್ರೆ ಇನ್ನು ಅವಳಿಗೆ ಬೇರೆ ನನಗೊಂದ್ಸತಿ ಹೇಳ್ಬೇಕಕ್ಕ ಯಾರಿಗಾರು ಹೊಡಿಲಿ ಎಕ್ಕಡದಲ್ಲಿ ಅವಳು ಹೊಡೆಸ್ಕೊಂಡ್ಮೇಲೆ ನಾನು ಬೇರೆ ಹೊಡ್ಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಗಪ್ ಚುಪ್ಪನೆ ಸುಮ್ಮನೆ ಆಗ್ಬಿಟ್ಟೆ ಅದು ಹಾಕ್ಬೇಕು ಮಾತಾಡೋದು ಯಾಕೆ ಮುಟ್ಟೋದು ಯಾಕೆ ಅಂದ್ಬಿಟ್ಟು ಅಯ್ಯೋ ಅಕ್ಕ ಅವಳಾರೆ ಕಿತ್ತಿ ನಿಂತವಳೆ ಅಕ್ಕ ಯಾವ್ದಕ್ಕೂ ಸರಿನೇ ಯಾವ ಜಗಳಾಡೋಕ್ಕೂ ಸರಿನೇ ಎಲ್ಲದಕ್ಕೂ ಸರಿಯಾಗಿರ್ತಾಳೆ ಅವಳು ಕುಟ್ಟಿ ಏನು ನಿಂತ್ಕೊಂಡಿಯೇ ಕಿತ್ತೋದ್ರ ಕುಟ್ಟು ನಿಂತ್ಕೊಂಡು ನೀನು ನಿಂತ್ಕೊಂಡಿಯೇ ಮಾಡ್ಬಂಗವ ಈಗ ಅದಕ್ಕೆ ಹೇಳ್ಬಿಟ್ಟು ಕಣವ ಈ ವೈಕಳನ್ನ ಹೋಗ್ಬೇಡಿ ಅಂತ ಅದ್ಯಾ ಮೊಟ್ಟಕ್ಕೆ ಗದ್ರ ಸುದ್ಲು ಅಕ್ಕ ಎದುರ್ಕೊಬಿಟ್ಟದೆ ಕಣಕ ಅಯ್ಯೋ ಈಗ ದೊಡ್ಡ ಮನೆ ಅಕ್ಕ ನಮ್ಮ ರಸ್ಮೇರ ಅಪ್ಪನ ಮನೆ ನೋಡಿಲ್ಲ ನೀನು ಇಲ್ಲ ನಾನು ಯಾವಾಗ ಹೋಗಿದ್ದನು ಅಯ್ಯೋ ಅಕ್ಕ ಒಂದು ಎಕರೆ ಕಟ್ಟವ್ರೆ ಮನೆ ಕನಕ ಏನು ಬರೀ ಅದೊಂದು ಬಾಕ್ಲು ನಮ್ಮ ಮನೆ ಹೊಡ್ಕೊಳಕ್ಕೆ ಆಯ್ಕಿಲ್ಲ ಕನಕ ನಮ್ಮ ಮನೆ ಒಂದು ಮನೆ ಕಟ್ಟಕ್ಕೆ ಖರ್ಚು ಮಾಡಿರೋದ ಬಾಕ್ಲು ಅದು ಎಷ್ಟು ಲಕ್ಷ ಕೊಟ್ಟು ಮಾಡಿಸಿದಾರೋ ಬಾಕ್ಲ ಏನು ಮನೆ ಒಂದು ಎಕರೆ ಅದೇ ಏನೇನು ನಾವೇ ಏನೇನು ಇಲ್ಲ ಕಣ್ಣಲ್ಲಿ ನೋಡೋಕ್ಕಾಯ್ಕಿಲ್ಲ ಕನಕ ಅಷ್ಟು ಚಂದಾಗ ಅದೇ ಆಮೇಲೆ ಇರೋದೇ 3 ಜನ ಅವ್ರ ಅಯ್ಯ ಅವ್ರ ಅಮ್ಮ ಇವನು ಅದೇ ಅವ್ರ ಅಜ್ಜಿ ಅವಳಲ್ಲ ರಸ್ಮೇರವ್ವ ಅವಳು ಅವ್ರ ತಾತ ಈ 3 ಜನ ಅಷ್ಟು ದೊಡ್ಡ ಮನೆಗೆ ಕನಕ ಹಂಗೆ ಅಮ್ಮ ದೊಡ್ಡ ಮನೇಲಿ ಇಟ್ಕೊಂಡು ಅಲ್ಲಿ ಸಿಟಿ ಇಲ್ಲಲ್ವ ಈಚ್ಕು ಬರೋಕಿಲ್ವಲ್ಲ ಜನ ಮನೆಗಳ ಅದು ಅಷ್ಟು ಒಂದೂ ಇಲ್ಲ ಇವಳು ಯಾವಾಗ ಹಿಂಗೆ ಗಾಬರಿ ಇಡ್ಸವಳೆ ಮರದ ಮೇಲೆ ಬೇರೆ ಕುಂತಿದ್ನಂತೆ ಇವಳು ನೋಡಿದ್ರೆ ಸೌಚವಳೆ ಕತ್ತರ್ಸಂಗೆ ನಮಗೆ ಒಂದೊಂದು ಬೆಚ್ಚ ಬೆರ್ಗೋದಂಗೆ ಆಯ್ತದೆ ಇನ್ನು ಮಕ್ಕಳು ಕೇಳವ ಪಾಪ ವೈಕ್ಳು ಗಾಬರಿಯಾಗಿ ಸದ್ಯಕ್ಕೆ ಗೋವಿನ ಇದೆ ಆತೇನೋ ಅಭ್ಯಾಸ ಆಗದೆ ನಮ್ಮ ಬೀಕ್ ಎರ್ಚ್ಕೊತಿರ್ತಾಳಲ್ಲ ನೋಡೋದೆ ಈ ವೈದಿಂದ ಅದೆಲ್ಲ ಪಾಠ ಇಲ್ವಲ್ಲ ಪಾಪ ಒಳ್ಳೆ ಪಾರಂ ಕೋಳಿ ಹಿಂಗೆ ಜ್ವರನೇ ಬಂದ್ಬಿಟ್ಟು ಪಾಪ ನನ್ನ ಮಗ ಕುಕ್ಕುನ್ ಕುಸ್ತೋಯ್ತು ಕನಕ
ಹೊಸಿ ಹೊಟ್ಟೆ ಉರಿಯಕ್ಕಿಲ್ಲ ಮುಗಿ ನೋಡಿದ್ರೆ ಹಂಗೆ ಎದುರಿಸಿ ಮೊಡ್ಗಳೆ ತೊಡ್ಗಲ್ ಮುಂಡೆ ಹಂಗೆ ಅಷ್ಟು ಚೆಂದಾಗಿ ಅಯ್ಯೋ ಆ ಮುಗಿನ ಕೇಳಿಕೆ ಬಿಡ್ದಂಗೆ ಸಾಕವ್ರಿ. ಆ ಮುಗಿನ ನಾನು ಕರ್ಕೊಬಂದ್ಬಿಟ್ನಲ್ಲ ಅಂತ ಏನು ನಿಮ್ಮ ರಾಮಣ್ಣ ತಾಕವ್ವ ಏನು ಬಾಯಿ ಬಂದಂಗೆ ಹೊಸಿ ಉಗಿನಿಲ್ಲ ಕಣಕೋ. ಅಯ್ಯೋ ಆ ಮುಗಿನ ಕರ್ಕೊಬಂದಿದ್ದೀನ ನೀನು ಅಂದ್ಕೊಂಡು ಗೋವಿಂದನ ಮುಗ ಎಲ್ಲ ಬಂದಿತ್ತು, ಇದು ಮುಂದೆ ಇದ್ದಿತ್ತಿಲ್ಲ. ಆವತ್ತೆಲ್ಲ ಫೋನೇ ಮೆತ್ಕೆ ಸೋಬಿತನ ಮನೆಗೆ ಬಂದು ಫೋನ್ ಮಾಡ್ತು, ಅಜ್ಜಿ ನಾನು ಬಂದೀವಿ ನೀವು ಬನ್ನಿ ಕರ್ಕೊಂಡೋಗಿ ಅಂತ. ಅದು ಹೆಂಗಕ್ಕ ಜೀವ ತಡ್ದದು ಹೇಳಿ ಚೆನ್ನಕ್ಕ ನೀನೇ. ಬನ್ನಿ ಅಂದಾಗ್ಲೂ ಪಾಪ ಬರೋಕೆ ಆಸೆ. ನಾನು ಕರ್ಕೊಬರಕ್ಕೆ ನಮ್ಮ ಅಜ್ಜಿ ಬರ್ನಿವಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕಿಲ್ವ. ನಾನು ಹೇಳಿದ್ರು ಬರೋಕ್ಕಿಲ್ಲ ಅಂತ ಮನ್ಸು ಮಕ್ಕಳಾದ್ರೂ ಅವಕ್ಕೆ ಮನ್ಸು ಇರೋಕ್ಕಿಲ್ವಕ್ಕ, ಬೇಜಾರಾಕಿಲ್ವ. ಅದಕ್ಕೆ ಹೋಗಿ ಕರ್ಕೊಬರೋದಂತ ಕರ್ಕೊಬಂದಿದ್ದೆ ತಪ್ಪಕ್ಕ. ನಿಮ್ಮ ರಾಮಣ್ಣ ಉಗಿತು ಸಾನು ಮುಟ್ಲು ಹೊಸಿ ಬೈನಿಲ್ಲ ಕಣಕ್ಕ. ಆ ಪಾಟಿ ಬೈತು. ನೀನು ಏನಾರ ಅನ್ಕಕ್ಕ ನನ್ನ ಮಕ್ಕಳು ನಾನು ಅದಕ್ಕೆ ಕರಗಿ ಇಸ್ಕೊಳಕ್ಕಿಲ್ಲ. ಅವ್ರು ಉದ್ದಿರ ಜೊತೆ ಬರಬೇಕು, ಉಣ್ಬೇಕು, ತಿನ್ಬೇಕು, ನಾನು ತಿಸಿರ್ಬೇಕು, ಕಳಿಸ್ತಾ ಇರಬೇಕು. ಹಂಗೂ ಇರ್ತೀನಿ ಅಂತ ನಮ್ಮ ಮೈದಾನ ಹೊಸಿ ಬಟಾಡಕ್ಕೆ ಇಸ್ಕೊಳಕ್ಕಿಲ್ಲ ನಾನು. ಅದು ಹಾಕ್ಬೇಕು ತೊಟ್ಗಳು ಮಕ್ಕಳು ಅಲ್ಲಿಗೆ ಇಲ್ಲಿಗೆ ಅನ್ಕ ಹೊಂಟೋಗೋದು. ಏನಾರು ಹೆಚ್ಚು ಹುರುಕ್ತು ದೊಂಗ್ತು ಹೆಚ್ಚು ಕಮ್ಮಿ ಆಯ್ತು ತಲೆ ಮೇಲೆ ತಂದ್ಕೊಳ್ಳೋದಕ್ಕ ನಾನು ಅದಕ್ಕೆ ಬೈಕಲ್ಲ ಇರ್ಸ್ಕೊಳಕ್ಕಿಲ್ಲ. ಅದನ್ನ ಮೆಣ್ಣರ ಬೈಕ್ಲಂತೂ ಹೊಸಿ ತಟ ಅನ್ನಕ್ಕೆ ಅವ್ನು ಗೊಳಗು ಅವು ಸುಮ್ಕಿರಕ್ಕಿಲ್ಲ. ಅವು ಇಲ್ಲಿಂದ ಅಲ್ಲಿಗೆ ಏನಂಗೆ ತಟ್ಕೊಡ್ತವೆ ಅದಕ್ಕೆ ಇರ್ಸ್ಕೊಳಕ್ಕಿಲ್ಲ ಕಣಕ್ಕೆ. ಎದ್ರಿಕೆ ಅಯ್ಯೋ ಹೆಂಗೋ ಹುಷಾರಾಯ್ತಲ್ಲ. ಯಾವಾಗ ಬಂದದಂತಾರಪ್ಪ ಅದೇನು ಅಕ್ಕ ಫೋನೇ ಮಾಡಿಲ್ಲ. ಈಗ ನಾನೇ ತಗೊಂಡೋಗ್ಬಿಟ್ರೆ ಏನು ಅನ್ಕೊಂಡರು ನೋಡು ಏನು ಇರ್ಸ್ಕೊಳಕ್ಕಾಯ್ತು ನಾಗ್ತಿಸವ ಅಂತ. ನನ್ನ ಮಗ ನನ್ನ ರಶ್ಮಿನೂ ಏನು ಅನ್ಕೊಳಕ್ಕಿಲ್ಲ ಪಾಪ, ಒಳ್ಳೆ ಮಕ್ಕಳು. ಅವಳೆಲ್ಲ ನನ್ನ ಬೀಕ್ತಿ ನಾಲ್ಕು ದಿವಸ ಇರ್ಸ್ಕೊಳಕ್ಕಾಗಿತ್ತಿಲ್ವ. ವಾಪಸ್ ಕರ್ಕಡೆ ಬಂದಿದ್ದೀರಲ್ಲ ಅದ ಬೇಕಾದ್ರೆ ಎದುರುಗ ಮಾತಾಡ್ತಿರೋದೇ ಎದೆ ಚುತ್ತಂಗೆ ಮಾತಾಡ್ತಾಳೆ. ಅದು ಯಾಕಬೇಕು ಪಾಪ ಅವೇನು ಉಣ್ಬಾರ್ದು ಉಣ್ಕೊತಿತ್ತಿಲ್ಲಕ್ಕ. ಏನು ತಿನ್ನಕ್ಕಿಲ್ಲ ಕಣಕ್ಕ, ಏನು ತಿನ್ನಕ್ಕಿಲ್ಲ. ನೆನೆ ಹಂಗುವೆ ನಿಮ್ಮ ರಾಮಣ್ಣ ಹೋಗಿ ಬೋಣ್ ದಸಿರ್ತತ್ತ ಬಜ್ಜಿಯೋ ಬೋಣವೋ ಮಾಡ್ಕೊಡ್ರವ ಅಂದ್ಬಿಟ್ಟು ಮಾಡಿದ್ವ ಒಂದು ಬ್ಯಾಗ್ ಹಾಕ್ತಿಲ್ಲ. ಏನಪ್ಪ ಅಂದರೆ ಬಾಡೋ ಅಂತ ತಿಂತವೆ ಸುಮಾರಾಗಿ. ಅದುವೇ ಅಷ್ಟು ನೀರುಳ್ಳಿ ಕೆದಿ ಕೊಟ್ಟರೆ ಒಂದೊಂದು 2 ಚೂರು ತಿಂತವೆ. ಆಮೇಲೆ ಕಬಾಬ್ ಮಾಡಿಕೊಟ್ರೆ ಒಂದು 2 ಚೂರು ತಿಂತವೆ. ಅಷ್ಟು ಬಿಟ್ರೆ ಇನ್ನೇನು ತಿನ್ನಕ್ಕಿಲ್ಲ ಈಕ್ಳು. ಸಾರಲ್ಲಿ ಒಂಚೂರು ಅನ್ನ ತೊತ್ತು ಕಲ್ಸ್ಕೊಂಡು ಉಂಡವ ಅದನ್ನ ಉಣ್ಣಕ್ಕಿಲ್ಲ. ಹಂಗೆ ಪಾಪ ಏನು ಉಣ್ಬಾರ್ದು ಚಿನ್ನ ಉಣ್ಕೊಂಡವ ಕಣ್ಣಿಗೆ ಬೇಕಾದನ್ನ ತಿನ್ನಿಸ್ತಾರೆ ಉಣಿಸ್ತಾರೆ. ಅದಕ್ಕೆ ಬಂದಿದ್ದಾವಕ್ಕ ಪಾಪ. ಅಯ್ಯೋ ಪಾಪ ನಾನು ಸುಮ್ಮನೆ ಹೇಳೋದಲ್ಲ. ನನ್ನ ಸೊಸೆಯರು ಹಂಗೆ ಬಟಾಬಿಟ್ರು ಎದುರ್ಕೊಬಿಟ್ರು ಕನಕ. ಆಗ ನಮ್ಮ ಮೈಕ್ಳೇ ತಗೋ ಮೊದಲು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದ ಕಾಸು ಅವೇ ಕೊಟ್ಟ ಪಾಪ. ಈಗೆಲ್ಲ ಹೋಗಿದ್ದಾರೆ ಸುಮಾರು ಒಮ್ಮೆ. ಅಯ್ಯೋ ಅದೇನೋ ಅವ್ರ ಅಪ್ಪನ ಫೋನ್ ಮಾಡಿದ್ರು. ಐಕ್ಳಿಗೆ ಅದೇನೋ ಪರಿಗೆ ಸೇರಿಸ್ಬೇಕಂತಲ್ಲ, ಅದೇನೋ ಸ್ಕೂಲ್ಗೋ ಪಸ್ಕೂಲ್ಗೋ ಅವೇನೋ ಅದಕ್ಕೆ ಬರ್ತೀವಿ ಕಣತ್ತೆ ಅಂದ್ಬಿಟ್ಟು ಹೋಯ್ತೀವಿ ಅಂದರು. ಓಲಿ ಅಂದ್ಬಿಟ್ಟು ಹೋಗ್ಲಿ ಅಂದೆ. ಹಂಗೋ ನಿಮ್ಮ ರಾಮಣ್ಣ ಗಿಂಜಾಡ್ತಾ ಕುಂತಿತ್ತು ಬಂದು ಇನ್ನೂ 1 ವಾರ ತುಂಬಿಲ್ಲ ಆಳೆ ಹೋಯ್ತಾರಲ್ಲ ಅಂತ. ಓಲಿ ಬಿಡಕ್ಕ ಈಗ ಇಲ್ದ ಹೋದಾಗ ನಾವು ಮಾಡ್ಕೊಂಡು ಉಣ್ತಿತ್ತಿಲ್ವಕ್ಕ. 1 ದಿವಸ 2 ದಿವಸ ಮಾಡ್ಕೊಂಡು ಉಣ್ಣೋದು ಏನಂತೆ. ನಿಮ್ಮ ರಾಮಣ್ಣ ಬರೀ ತೀಟನೇ ಕಣಕ್ಕ. ಅಕ್ಕ ನೀನು ಬೇಜಾರು ಮಾಡ್ಕೊಳ್ಳೋ ಸಿಕ್ಕಿಲ್ಲ ರಾಮಣ್ಣ ಬುದ್ಧಿ ಸಟ್ಟೆ ಬಿಡಿಕ್ಕಿಲ್ಲ ಕಣಕ್ಕ. ಅದು ಏನಕ್ಕ ಏನದಕ್ಕ ಚಂದವಂಗೆ ಯಾರು ಕೇಳೋದು ಇವತ್ತಿನ ಕಾಲದಲ್ಲಿ ಬುದ್ಧಿ ಇರಬೇಕು. ಅಜ್ಜಿ ಏನು ಮಗನೇ ಬೋಯಲ್ಲಿ ಅಜ್ಜಿ ಮನೆ ಹಿಂದೆ ಗಿಡಗಳಿದೆಯಲ್ಲ, ಮೆಣಸಿಕಾಯಿ ಗಿಡ ಮತ್ತು ತರಕಾರಿ ಗಿಡ ಎಲ್ಲ ಇದೆ ಅಲ್ವಾ, ವೆಜಿಟೇಬಲ್ಸ್ ಎಲ್ಲ ಅದನ್ನೆಲ್ಲ ಅಜ್ಜಿ ಕುಯ್ಕೋತಾ ಇದ್ದಾರೆ. ಯಾರು ಕುಯ್ಕೋತಿದ್ದಾರವ? ಕಾಳಿ ಅಜ್ಜಿ ಕುಯ್ಕೋತಾ ಇದ್ದಾರೆ. ಸೊತ್ತುವಂತೆ ಕುಯ್ತಿದ್ದಾಳಪ್ಪ. ಒಬ್ರು ಮನೆ ತಕ್ಕ ಹೋಗ್ದವಳು ನೋಡ್ ಚೆನ್ನಕ ಒಡಿ ಬರ್ಲಿಕ್ಕಿತ್ತು ತಗೊಂಡೆ ಹೋಗಕ್ಕ. ಹೋಯ್ತೀನಿ ಆ ಮುಂಡೆಗೆ ಸರಿಯಾಗಿ ಸಿಕ್ಕಾಕೊಂಡಾಳು ಸುಮ್ಕಿರಕ. ಗುಟ್ನಲ್ಲಿ ಹೋಯ್ತೀನಿ ಹಿಡಿತೀನಿ ರಾಜರಷ್ಟು. ಹೋಗು ಅಯ್ಯೋ ಸಾಕಾಯ್ತವೆ ತಗಿ. ಎಲ್ಲಿ ಸಾಕದವು? ಕುಯ್ಕೋ ಪಾಪ ನೀರುದ್ದಿ ಬೇಕಾದಂಗೆ ಬೆಳೆಸಿದೀಯೇ ಕುಯ್ಕೋಬೇಡ್ದ. ಕುಯ್ಕೋ ಜಯಕ್ಕ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.